ಫೆಬ್ರವರಿ 4, 2026 ಮೋಸ್ಟ್ ಆಫ್ ದಿ ಇಂಡಿಯನ್ IT ಸ್ಟಾಕ್ಸ್ಗಳ ಪ್ರೈಸು ಕ್ರ್ಯಾಶ್ ಆಗೋಗಿದೆ. ಇನ್ಫೋಸಿಸು 7% ಡೌನ್ ಆಗಿದೆ, TCS 6% ಡೌನ್ ಆಗಿದೆ, ಟೆಕ್ ಮಹೇಂದ್ರ 6% ಡೌನ್ ಆಗಿದೆ. ಇದೇ ರೀತಿ ಬೇರೆ ಬೇರೆ IT ಕಂಪ್ನಿಗಳ ಸ್ಟಾಕ್ಸು ಪಾತಾಳಕ್ಕೆ ಇಳಿತಿದೆ. ಇದರಿಂದ $1 ಬಿಲಿಯನ್ ಗಟ್ಟಲೆ IT ಕಂಪ್ನಿಗಳ ವ್ಯಾಲ್ಯೂಯೇಷನ್ ಡೌನ್ ಆಗ್ತಾ ಇದೆ. ಈ ಡೌನ್ ಆಗ್ತಾ ಇರೋದು ಏನೋ ಮಾರ್ಕೆಟ್ ಸರಿ ಇಲ್ಲ, ಗ್ಲೋಬಲ್ ಅಲ್ಲಿ ಟ್ರಂಪ್ ಏನೋ ಅಂದ, ಬೇರೆ ಏನೋ ರೀಸನ್ಗೋಸ್ಕರ ಡೌನ್ ಆಗ್ತಾ ಇಲ್ಲ. ಇದು ಫಂಡಮೆಂಟಲಿ ಚೇಂಜ್ ಆಗ್ತಾ ಇದೆ. ಎಷ್ಟೋ ಜನ ಇನ್ವೆಸ್ಟರ್ಗೆ ಅನ್ನಿಸ್ತಾ ಇದೆ ಫ್ಯೂಚರ್ ಅಲ್ಲಿ ಸಾಫ್ಟ್ವೇರ್ ಡೆಡ್ ಆಗ್ಬೋದು ಅಂತ. ಇದರಿಂದ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಈವನ್ ಅಮೆರಿಕನ್ ಟೆಕ್ ಸ್ಟಾಕ್ಸ್ಗಳು ಕೂಡ ಡೌನ್ ಆಗ್ತಾ ಇದಾವೆ. ಈ ವಿಡಿಯೋದಲ್ಲಿ ನಾವು ನಿಜವಾಗ್ಲೂ ಈ ತರ ಸ್ಟಾಕ್ ಫಾಲ್ ಆಗೋಕ್ಕೆ ಕಾರಣ ಏನು, ಮತ್ತೆ ಇದರಿಂದ ನಮ್ಮ ಲೈಫ್ಗೆ ಏನು ಎಫೆಕ್ಟ್ ಆಗುತ್ತೆ, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀಟಾಗಿ ತಿಳ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ಮಾರ್ಕೆಟ್ ಟ್ರಿಗರ್ ಹಾಕಕ್ಕೆ ಕಾರಣ ಏನು ಅಂತ ಸ್ವಲ್ಪ ಜನಕ್ಕೆ ಗೊತ್ತಾಗಿರ್ಬೋದು, ಆದರೆ ಮೋಸ್ಟ್ ಆಫ್ ದಿ ಜನಕ್ಕೆ ಗೊತ್ತೇ ಇಲ್ಲ. ಇಷ್ಟು IT ಕಂಪ್ನಿಗಳು ಕೆಳಗೆ ಬೀಳಕ್ಕೆ ಕಾರಣ ಒಂದೇ ಒಂದು ಕಂಪ್ನಿ ಅಂತ, ಅದೇನೇ ಆಂಥ್ರೋಪಿಕ್. ಈ ಆಂಥ್ರೋಪಿಕ್ ಜನವರಿ 12ನೇ ತಾರೀಕು ಕ್ಲೌಡ್ ಕೋವರ್ಕ್ ಅನ್ನೋ ಒಂದು AI ಟೂಲ್ನ ಲಾಂಚ್ ಮಾಡ್ತಾನೆ. ಇದು ನಾರ್ಮಲ್ AI ಟೂಲ್ ಅಲ್ಲ, ಅಂದ್ರೆ ಚಾಟ್ GPT ತರ ಮತ್ತೆ ಜೆಮಿನೈ ತರ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡೋದು, ಇಮೇಲ್ ಬರೆಯೋದು, ಇಮೇಜ್ ಜನರೇಟ್ ಮಾಡೋದು, ಈ ತರ ಮಾಡಲ್ಲ. ಅದೇನ್ ಮಾಡುತ್ತೆ, ನಾವು ಏನೇನ್ ಕೆಲಸ ಮಾಡ್ತಿದೀವಲ್ಲ ಆ ಕೆಲಸನೇ ರೀಪ್ಲೇಸ್ ಮಾಡುತ್ತೆ. ನೀವೇನಾದ್ರೂ ಇದಕ್ಕೆ ನಿಮ್ಮ ಸಿಸ್ಟಮ್ದು ಆಕ್ಸೆಸ್ ಕೊಟ್ಬಿಟ್ರೆ, ಈ ಫೋಲ್ಡರ್ನ ಚೆಕ್ ಮಾಡು, ಆ ಫೋಲ್ಡರ್ ಚೆಕ್ ಮಾಡು ಅಂತ ಆಕ್ಸೆಸ್ ಕೊಟ್ಬಿಟ್ರೆ, ನಿಮ್ದು ಏನೇನು ಕೆಲಸ ಇರುತ್ತಲ್ಲ, ನೀವು ಏನೇನು ಬಿಲ್ಡ್ ಮಾಡ್ಬೇಕಂತಿದ್ದೀರಾ, ಏನೇನು ವರ್ಕ್ ಮಾಡ್ಬೇಕಂತಿದ್ದೀರಾ, ಇದೇ ಆಟೋಮೆಟಿಕ್ಲಿ ಮಾಡ್ಬಿಡುತ್ತೆ. ಒಂದು ಸಲ ನೀವು ಆ ಪ್ರಾಂಪ್ಟ್ನ ಕೊಟ್ಬಿಟ್ರೆ ಆಟೋಮೇಟೆಡ್ ಆಗಿ ಇದೇ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ನೀವಲ್ಲಿ ಇರೋದು ಬೇಕಾಗಿಲ್ಲ, ಇದು ಎಲ್ಲ ರೆಡಿ ಮಾಡಿ ಮತ್ತೆ ಏನಾದರೂ ಮಧ್ಯದಲ್ಲಿ ಪ್ರಾಬ್ಲಮ್ ಬಂದರೆ ಇದೇ ರಿಸಾಲ್ವ್ ಮಾಡ್ಕೊಳುತ್ತೆ. ಇದನ್ನೇ IT ಕಂಪ್ನಿಗಳಲ್ಲಿ ಒಂದು ಜಾಬ್ ಇತ್ತು, ಬಗ್ ಫಿಕ್ಸಿಂಗ್ ಅಂತ. ಬಗ್ ಬಂದರೆ ಇದೇ ಆಟೋಮೆಟಿಕ್ಲಿ ಬಗ್ ಫಿಕ್ಸ್ ಮಾಡುತ್ತೆ. ಪ್ರಾಬ್ಲಮ್ ಬಂದರೆ ಆ ಪ್ರಾಬ್ಲಮ್ಗೆ ಇದೇ ಸೊಲ್ಯೂಷನ್ ಹುಡ್ಕೊಳುತ್ತೆ. ಅಲ್ಲಿ ಎಕ್ಸ್ಟ್ರಾ ಪರ್ಸನ್ ಬೇಕಾಗಿಲ್ಲ ಥಿಂಕ್ ಮಾಡಿ ಸೊಲ್ಯೂಷನ್ ಹುಡ್ಕಕ್ಕೆ, ಇದೇ ಆ ಕೆಲಸ ಮಾಡಿಬಿಡುತ್ತೆ. ಈ ಆಂಥ್ರೋಪಿಕ್ ಹೇಳೋ ಪ್ರಕಾರ ಈ ಟೂಲ್ನ 10 ದಿವಸದಲ್ಲಿ ಬಿಲ್ಡ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದು AIನೇ ಬಿಲ್ಡ್ ಮಾಡಿದೆ. I've been at Anthropic for a little bit, but this is the product that my team has built here. We've sprinted at this for the last week and a half. What we're trying the last week and a half? That's it? Come on. ಇವ್ರು ಬಿಲ್ಡ್ ಮಾಡಿರೋ AIನೇ ಈ ಟೂಲ್ನ ಬಿಲ್ಡ್ ಮಾಡಿದೆ. ಅಂದರೆ ನೀವು ರೋಬೋ ಫಿಲಮಲ್ಲಿ ನೋಡಿದಿರಲ್ಲ, ರೋಬೋಗಳು ಯಾವ ರೀತಿ ಒಂದು ರೋಬೋ ಇನ್ನೊಂದು ರೋಬೋನ ಬಿಲ್ಡ್ ಮಾಡ್ತು ಅಂತ, ಅದೇ ರೀತಿ ಆಗೋಗಿದೆ. AI ಬಿಲ್ಡ್ ಮಾಡ್ತಾ ಇದೆ. ಇದೊಂಥರ ಲೂಪ್ ಕ್ರಿಯೇಟ್ ಆಗ್ತಾ ಇದೆ. ಇದರಿಂದನೇ ಇನ್ವೆಸ್ಟರ್ಸ್ಗೆ ಭಯ ಆಗ್ತಾ ಇದೆ, ಫ್ಯೂಚರಲ್ಲಿ ಈ ಟೆಕ್ನಾಲಜಿ ಕಂಪ್ನಿಗಳ ಕತೆ ಏನಾಗ್ಬೋದು ಅಂತ. ಮತ್ತೆ ಜನವರಿ 23ನಲ್ಲಿ ಈ ಆಂಥ್ರೋಪಿಕ್ 11 AI ಟೂಲ್ನ ಲಾಂಚ್ ಮಾಡ್ತಾನೆ. ಈ AI ಟೂಲ್ ಏನು ಮಾಡುತ್ತೆ ಅಂದರೆ, ನಮ್ಮ ಇಂಡಿಯನ್ IT ಕಂಪ್ನಿಗಳು ಏನು ಮಾಡ್ತಿದ್ವಲ್ಲ ಇಷ್ಟು ದಿವಸ, ಅದನ್ನೇ ರಿಪ್ಲೇಸ್ ಮಾಡುತ್ತೆ. ಅಂದರೆ ಲೀಗಲ್ ಡಾಕ್ಯುಮೆಂಟ್ನ ರಿವ್ಯೂ ಮಾಡೋದು, ಮತ್ತೆ ಕಂಪ್ಲೈನ್ಸ್ನ ಚೆಕ್ ಮಾಡೋದು, ಮತ್ತೆ ಸೇಲ್ಸ್ ಪೈಪ್ಲೈನ್ ಮ್ಯಾನೇಜ್ಮೆಂಟ್ ಮಾಡೋದು, ಮತ್ತೆ ಮಾರ್ಕೆಟಿಂಗ್ ಕ್ಯಾಂಪೇನ್ನ ಕ್ರಿಯೇಟ್ ಮಾಡೋದು, ಡೇಟಾ ಅನಾಲಿಟಿಕ್ಸ್ನ ಚೆಕ್ ಮಾಡೋದು, ಮತ್ತೆ ರಿಪೋರ್ಟ್ ಮಾಡೋದು, ಮತ್ತೆ ಕಸ್ಟಮರ್ ಸಪೋರ್ಟ್ ಮಾಡೋದು, ಇದೆಲ್ಲ ಕೂಡ ಈ 11 ಟೂಲ್ ಏನು ಲಾಂಚ್ ಮಾಡಿದಾರಲ್ಲ ಅದು ಮಾಡಾಕ್ಬಿಡುತ್ತೆ. ಮತ್ತೆ ಇದೆಲ್ಲ ಕೆಲಸ ಮಾಡೋಕ್ಕೆ H1B ವೀಸಾ ಬೇಕಾಗಿಲ್ಲ, ಮತ್ತೆ ನೈಟ್ ಶಿಫ್ಟ್ ಟು ಡೇ ಶಿಫ್ಟ್ ಅಂತ ಬೇಕಾಗಿಲ್ಲ, ಮತ್ತೆ ಸಂಡೇ ಸ್ಯಾಟರ್ಡೆ ಅಂತ ರಜಾ ಬೇಕಾಗಿಲ್ಲ. 24/7 ಈ ಕೆಲಸ ಆಗ್ತಾ ಇರುತ್ತೆ. ಇವಾಗ ಯೋಚನೆ ಮಾಡಿ, ಮೋಸ್ಟ್ ಆಫ್ ದ ಕಂಪ್ನಿಗಳು ಯಾವ ಟೂಲ್ನ ಯೂಸ್ ಮಾಡ್ತಾರೆ? ನಮ್ಮಂತ ಹ್ಯೂಮನ್ ಯೂಸ್ ಮಾಡ್ತಾರಾ ಅಥವಾ ಈ AI ಟೂಲ್ಗಳನ್ನ ಯೂಸ್ ಮಾಡ್ತಾರೆ? ಇದರಿಂದ ಇನ್ವೆಸ್ಟರ್ಸ್ಗೆ ಈ ಟೆಕ್ ಕಂಪ್ನಿಗಳ ಮೇಲೇ ನಂಬಿಕೆ ಕಡಿಮೆ ಆಗ್ತಾ ಇದೆ. ಬರೀ ಇಂಡಿಯನ್ ಟೆಕ್ ಕಂಪ್ನಿಗಳು ಮಾತ್ರ ಡೌನ್ ಆಗಿಲ್ಲ, US ಅಲ್ಲಿರೋ ಟೆಕ್ ಕಂಪ್ನಿಗಳು ಸಖತ್ ಡೌನ್ ಆಗಿದಾವೆ. US ಅಲ್ಲಿ ಒಂದು ಲೀಗಲ್ ಟೆಕ್ ಕಂಪ್ನಿ ಇದೆ, ಲೀಗಲ್ ಝೂಮ್ ಅಂತ. ಆ ಸ್ಟಾಕು 20% ಡೌನ್ ಆಗಿದೆ. ಮತ್ತೆ ಥಾಮಸ್ ರೈಟರ್ಸ್ ಅನ್ನೋ ಒಂದು ಕಂಪ್ನಿ 15.5% ಫಾಲ್ ಆಗಿದೆ. ಮತ್ತೆ ಸೇಲ್ಸ್ ಫೋರ್ಸ್ 7% ಫಾಲ್ ಆಗಿದೆ. ಮತ್ತೆ ಸರ್ವಿಸ್ ನಾವು ಕೂಡ 7% ಫಾಲ್ ಆಗಿದೆ. ಅಂದ್ರೆ ಇಂಡಿಯಾದಲ್ಲಿರೋ ಕಂಪ್ನಿಗಳು ಮಾತ್ರ ಡೌನ್ ಆಗ್ತಾ ಇಲ್ಲ, US ಅಲ್ಲಿರೋ IT ಕಂಪ್ನಿಗಳು ಕೂಡ ಡೌನ್ ಆಗ್ತಾ ಇದಾವೆ. ಈ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳಕ್ಕೂ ಮುಂಚೆ ನಮ್ಮ ಇಂಡಿಯನ್ IT ಕಂಪ್ನಿಗಳು ಯಾವ ರೀತಿ ದುಡ್ಡು ಮಾಡ್ತಿದ್ವು ಅಂತ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಮೇಲ್ಮೇಲಲ್ಲ. ಯುರೋಪ್ ಮತ್ತು US ಅಲ್ಲಿರೋ ಕಂಪ್ನಿಗಳಿಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಬೇಕಾಗುತ್ತೆ, ಮತ್ತು ಅದನ್ನು ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಬೇಕಾಗುತ್ತೆ. ಅದಕ್ಕೆ ಇಂಡಿಯನ್ IT ಕಂಪ್ನಿಗಳು ಏನು ಹೇಳ್ತಿದ್ರು, ನೀವು ಇದಕ್ಕೋಸ್ಕರ ಸಪ್ರೇಟ್ IT ಟೀಮ್ ಇಡೋದೇನು ಬೇಕಾಗಿಲ್ಲ. ನೀವೇನಾದ್ರು ನಮ್ಮ ಹತ್ರ ಸರ್ವಿಸ್ ತೊಗೊಂಡ್ರೆ, ನಮ್ಮ ಹತ್ರ ಇಂಜಿನಿಯರ್ಗಳಿದ್ದಾರೆ, ಅವರು ಇಂಡಿಯಾದಲ್ಲಿ ಇರ್ತಾರೆ. ಇಂಡಿಯಾದಲ್ಲಿ ಇರೋದ್ರಿಂದ ಚೀಪ್ ಆಗುತ್ತೆ ನಿಮಗೆ. ಇಲ್ಲಿ ಕೂತ್ಕೊಂಡೆ ನಾವು ನಿಮಗೆ ರಿಸಾಲ್ವ್ ಮಾಡ್ತೀವಿ. ಹಂಗೂ ಏನಾದರೂ ಬೇಕಿದ್ರೆ ನಮ್ಮ ಎಂಪ್ಲಾಯ್ಗಳನ್ನೇ ನಿಮ್ಮ ಪ್ಲೇಸಿಗೆ ಕಳಿಸ್ತೀವಿ, ನಿಮ್ಮ ಪ್ಲೇಸಲ್ಲಿ ಕಳಿಸಿ ನಿಮ್ಮ ಪ್ರಾಬ್ಲಮ್ನ ರಿಸಾಲ್ವ್ ಮಾಡಿಸ್ತೀವಿ. ನೀವು ಸಪ್ರೇಟಾಗಿ ಇದಕ್ಕೋಸ್ಕರ ಟೀಮ್ ಎಲ್ಲ ಇಡೋದು ಬೇಕಾಗಲ್ಲ ಅಂತ ಅವರು ಹೇಳಿರ್ತಾರೆ. ಇದೇ ರೀತಿ ನಡೀತಾ ಹೋಗ್ತಾ ಇರುತ್ತೆ. ಬಿಕಾಸ್ ಸಪ್ರೇಟಾಗಿ ಟೀಮ್ ಇಡ್ತಾ ಹೋದ್ರೆ ಅವ್ರಿಗೆ ಟ್ರೈನ್ ಮಾಡಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು, ಮತ್ತು ಅವರು ಇಂಡಿಯಾದಿಂದ ಎಂಪ್ಲಾಯ್ಗಳನ್ನ ಹೈರ್ ಮಾಡಬೇಕಂದ್ರೆ ಕಷ್ಟ. ಬಿಕಾಸ್ ಅವ್ರಿಗೆ ಟ್ಯಾಲೆಂಟ್ ಗೊತ್ತಿರಲ್ಲ, ಗೊತ್ತಿಲ್ಲದಿದ್ರು ಕೂಡ ಮತ್ತೆ ಹೇಳ್ಕೊಡ್ಬೇಕು. ಅದಕ್ಕೆ IT ಕಂಪ್ನಿಗಳು ಏನು ಮಾಡೋವು, ಈ ಥರ ಟೆಕ್ ಸರ್ವಿಸ್ನ ಔಟ್ಸೋರ್ಸ್ ಮಾಡಿಬಿಡೋರು. ಔಟ್ಸೋರ್ಸ್ ಅಂದರೆ ಬೇರೆಯವ್ರಿಗೆ ಕೊಟ್ಬಿಡೋದು, ನೀವೇ ನೋಡ್ಕೊಳ್ರಿ ಅಂತ. ಈ ಮಾಡೆಲ್ ಹೆಂಗೆ ಕೆಲಸ ಮಾಡ್ತಿತ್ತು ಅಂದರೆ, ಎಷ್ಟು ಜನ ಇಂಜಿನಿಯರ್ಗಳು ಇರ್ತಾರೆ ಅಷ್ಟು ರೆವಿನ್ಯೂ ಬರ್ತಾ ಇತ್ತು. ಇದರಿಂದನೇ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ಇಂಜಿನಿಯರ್ಗಳು ಏನಾದ್ರು ಔಟ್ಪುಟ್ ಆದರೆ ಅವರೆಲ್ಲರೂ IT ಕಂಪ್ನಿಗೆ ಹೋಗ್ಬೇಕಂತಾನೆ ಇಷ್ಟಪಡ್ತಿದ್ರು. TCS 6 ಲಕ್ಷ ಜನಕ್ಕೆ ಕೆಲಸ ಕೊಟ್ಟಿದೆ, ಇನ್ಫೋಸಿಸ್ 3.5 ಲಕ್ಷ ಜನಕ್ಕೆ ಕೆಲಸ ಕೊಟ್ಟಿದೆ.
ಅದೇ ರೀತಿ HCL ಟೆಕ್ ಮತ್ತೆ ಟೆಕ್ ಮಹೇಂದ್ರ ಮತ್ತೆ L&T IT ಇವರೆಲ್ಲರೂ ಸೇರ್ಕೊಂಡು ಸುಮಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಇವರೆಲ್ಲರೂ ನಮ್ಮ ಇಂಡಿಯಾದ ಮಿಡಲ್ ಕ್ಲಾಸ್ ಬ್ಯಾಕ್ ಬೋನ್ ಇದ್ದಂಗೆ. ಅದರಲ್ಲೂ ಹೈದರಾಬಾದು, ಬೆಂಗಳೂರು, ನಮ್ಮ ಕರ್ನಾಟಕಕ್ಕೆ ಇವರೊಂಥರ ಬ್ಯಾಕ್ ಬೋನ್ ಆಫ್ ದಿ ಎಕಾನಮಿ ಇದ್ದಂಗೆ. ಬಟ್ ಇವಾಗ ಏನಾಗ್ತಾ ಇದೆ ಹೇಳಿ, ಈ AI ಮಾಡೆಲ್ಗಳು ಈ ಇಂಜಿನಿಯರ್ಗಳನ್ನ ರೀಪ್ಲೇಸ್ ಮಾಡ್ತಾ ಇದಾವೆ. ಮುಂಚೆ ಒಂದು IT ಪ್ರಾಜೆಕ್ಟ್ಗೆ 50 ಜನ ಇಂಜಿನಿಯರ್ ಬೇಕಾಗಿರುತ್ತೆ. ಈ ಕೆಲಸ ಮುಗಿಸೋಕ್ಕೆ ಸುಮಾರು 6 ತಿಂಗಳು ಟೈಮ್ ಬೇಕಾಗಿರುತ್ತೆ. ಇವರು ಆ ಪ್ರಾಜೆಕ್ಟ್ಗೆ ಯಾವ ರೀತಿ ಬಿಲ್ ಮಾಡ್ತಿದ್ರು ಅಂದರೆ ಪರ್ ಅವರ್ ಬೇಸಿಸ್ ಹಂಗೆ ಬಿಲ್ ಮಾಡ್ತಾ ಇದ್ರು. ಈಗ 6 ತಿಂಗಳಲ್ಲಿ ಎಷ್ಟು ಅವರ್ ಬರ್ತವೆ? ಒಂದು 15,000 ಅವರ್ ಬರ್ತಾವಲ್ಲ, 15,000 ಅವರ್ ಹಂಗೆ ಎಲ್ಲ ಎಂಪ್ಲಾಯ್ಗಳು ಸೇರ್ಕೊಂಡು 15,000 ಅವರ್ ಆಗುತ್ತಲ್ಲ, ಆ ರೀತಿ ಬಿಲ್ ಮಾಡ್ತಾ ಇದ್ರು. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, 6 ತಿಂಗಳು ನಡಿಬೇಕಾಗಿರೋ ಕೆಲಸ ಜಸ್ಟ್ 3 ವಾರದಲ್ಲಿ ನಡೆದೋಗುತ್ತೆ. ಅದು ಜಸ್ಟ್ 5 ಜನ ಇಂಜಿನಿಯರ್ ಸೂಪರ್ವೈಸ್ ಮಾಡಿದ್ರೆ ಸಾಕು. 6 ತಿಂಗಳು ನಡೆಯೋ ಕೆಲಸ ಆರಾಮ್ಸೆ 3 ವೀಕಲ್ಲಿ ಮುಗಿದೋಗ್ಬಿಡುತ್ತೆ. ಅದು ಜಸ್ಟ್ 10-20% ಎಫಿಷಿಯನ್ಸಿ ಗೇನ್ ಆದಂಗಲ್ಲ, ಸುಮಾರು 80-90% ಈ ಅವರ್ಸ್ ಲೆಕ್ಕದಲ್ಲಿ ಕೆಲಸ ಮಾಡೋದು ಕಮ್ಮಿ ಆಗುತ್ತೆ. ಈ ಮುಂಚೆ IT ಕಂಪ್ನಿಗಳು ಬಿಲ್ ಮಾಡ್ತಿದ್ರಲ್ಲ 15,000 ಅವರು, ಇವಾಗ ಅದು 1,000 ಅವರಿಗೆ ಬರುತ್ತೆ. ಯಾಕಂದ್ರೆ ನಂಬರ್ ಆಫ್ ದ ಎಂಪ್ಲಾಯ್ಗಳು ಕಮ್ಮಿ ಆಗಿದ್ದಾರೆ, AIನೇ ಎಲ್ಲ ಮಾಡ್ತಾ ಇದೆ. ಇದರಿಂದ ಏನಾಗುತ್ತೆ ಹೇಳಿ, ಆಟೋಮೆಟಿಕ್ಲಿ ರೆವಿನ್ಯೂ ಡೌನ್ ಆಗುತ್ತೆ. ರೆವಿನ್ಯೂ ಡೌನ್ ಆದರೆ ಆಟೋಮೆಟಿಕ್ಲಿ ಎಂಪ್ಲಾಯ್ಗಳನ್ನ ಮನೆ ಕಳಿಸ್ತಾರೆ. ಅದೇ ರೀತಿನೇ ಆಗ್ತಾ ಇದೆ. ಇದು ಜಸ್ಟ್ ಥಿಯರಿ ಅಲ್ಲ, ಡೇಟಾನೇ ಅದೇ ಹೇಳ್ತಾ ಇದೆ. ಈವನ್ ಮೋಸ್ಟ್ ಆಫ್ ದಿ IT ಕಂಪ್ನಿಗಳು ಹೇಳ್ತಾ ಇದಾವೆ, ನಮ್ದು ಎಫಿಷಿಯನ್ಸಿ ಇಂಪ್ರೂವ್ ಮಾಡೋಕ್ಕೆ ನಾವು ಆಲ್ರೆಡಿ 20-25% AIನ ಯೂಸ್ ಮಾಡ್ತಿದ್ದೀವಿ ಅಂತ. ಅದೇ ರೀತಿ ನೀವು TCSನ ನೋಡಿರ್ಬೋದು. TCS ರೀಸೆಂಟ್ಲಿ 12,000 ಜನನ ಲೇ ಆಫ್ ಮಾಡಿದೆ. ಇದು ಅವ್ರ ಹಿಸ್ಟ್ರಿನಲ್ಲೇ ಹೈಯೆಸ್ಟ್. ಮತ್ತೆ 40-50% ಆಫ್ ದಿ IT ಕಂಪ್ನಿಗಳು ಕೋರ್ ಆಪರೇಷನ್ ಅಲ್ಲಿ AIನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾವೆ. ಇವಾಗ ನೀವೇ ಯೋಚನೆ ಮಾಡಿ, ಆಕ್ಚುಲಿ ನಮ್ಮ ಇಂಡಿಯನ್ IT ಕಂಪ್ನಿಗಳು ಏನ್ ಮಾಡ್ತಿದ್ವು ಅಂತ. ಏನ್ ಮಾಡ್ತಿದ್ವಿ ಹೇಳಿ? ಕೋಡ್ ಜನರೇಷನ್ ಮಾಡ್ತಿದ್ರು, ಮತ್ತೆ ಟೆಸ್ಟಿಂಗ್ ಮಾಡ್ತಾ ಇದ್ರು. ಇವಾಗ ಆಲ್ರೆಡಿ AI ಅದನ್ನ ಮಾಡ್ತಾ ಇದೆ. ಮತ್ತೆ ಬಗ್ ಫಿಕ್ಸಿಂಗು ಮತ್ತೆ ಮೇಂಟೆನೆನ್ಸ್ ಮಾಡ್ತಾ ಇದ್ವು, ಇದನ್ನ ಆಲ್ರೆಡಿ AI ಮಾಡ್ತಾ ಇದೆ. ಡೇಟಾ ಬೇಸ್ ನ ಮ್ಯಾನೇಜ್ ಮಾಡ್ತಾ ಇದ್ವು, ಇವಾಗ ಆಲ್ರೆಡಿ ಅದನ್ನ AI ಮಾಡ್ತಾ ಇದೆ. ರಿಪೋರ್ಟ್ ಜನರೇಷನ್ ಮಾಡ್ತಾ ಇದ್ವು, ಅದನ್ನು ಕೂಡ ಇವಾಗ AI ಮಾಡ್ತಾ ಇದೆ. ಕಸ್ಟಮರ್ ಸಪೋರ್ಟ್ ಕೊಡ್ತಾ ಇದ್ರು, ಅದನ್ನು ಕೂಡ ಇವಾಗ AI ಮಾಡ್ತಾ ಇದೆ. AI ಏನೇನ್ ಮಾಡ್ತಾ ಇದೆ ಅಂದ್ರೆ, ಜೂನಿಯರು ಮತ್ತು ಮಿಡ್ ಲೆವೆಲ್ಲು ಯಾರ್ಯಾರು ಎಂಪ್ಲಾಯ್ಗಳಿದ್ರು ಅವ್ರ ಕೆಲಸನ AI ಆರಾಮ್ಸೆ ಇವಾಗ ರಿಪ್ಲೇಸ್ ಮಾಡ್ತಾ ಇದೆ. ಮತ್ತು ಇದು ಓಲ್ಡ್ ಲೆವೆಲ್ ಆಟೋಮೇಷನ್ ಥರ ಅಲ್ಲ. ಓಲ್ಡ್ ಲೆವೆಲ್ ಆಟೋಮೇಷನ್ಗೆ ಟೈಮ್ ತಗೊಳ್ತಾ ಇತ್ತು ಅದು ಎಫಿಷಿಯನ್ಸಿನ ಜಾಸ್ತಿ ಮಾಡ್ಕೊಳಕ್ಕೆ. ಬಟ್ ಇದು 10 ದಿವಸದಲ್ಲೇ ಇವರು ಎಂಟೈರ್ ಸಾಫ್ಟ್ವೇರ್ನ AI ಯೂಸ್ ಮಾಡೇನೆ ಬಿಲ್ಡ್ ಮಾಡಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡಿ ಇದು ಎಷ್ಟು ಎಫಿಷಿಯನ್ಸಿ ಆಗ್ತಾ ಇದೆ ಡೇ ಬೈ ಡೇ ಅಂತ. ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಇರೋರನ್ನೇ ಕೆಲಸದಿಂದ ತೆಗೆದಾಕ್ತಾ ಇದ್ದಾರೆ. ಬಟ್ ನಮ್ಮ ಕಾಲೇಜ್ಗಳು ವರ್ಷದಿಂದ ವರ್ಷಕ್ಕೆ ಹೊಸ ಇಂಜಿನಿಯರ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನೆ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಸುಮಾರು 15 ಲಕ್ಷ ಇಂಜಿನಿಯರ್ಗಳು ಔಟ್ಪುಟ್ ಆಗ್ತಾರೆ. ಅವ್ರದ್ದೆಲ್ಲರದ್ದು ಡ್ರೀಮ್ ಏನಿರುತ್ತೆ ಅಂದರೆ ಒಂದು IT ಜಾಬಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗೋದು. ಅದೆಲ್ಲಿ TCS ಅಥವಾ ಇನ್ಫೋಸಿಸು, ವಿಪ್ರೋದಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೊಳೋದು, ಒಳ್ಳೆ ಸ್ಯಾಲ್ರಿ ತಗೊಳೋದು, ಲೈಫ್ನ ಸೆಟ್ಲ್ ಮಾಡ್ಕೊಳೋದು, ಇದೇ ಡ್ರೀಮ್ ಆಗಿರುತ್ತೆ. ಬಟ್ ಇವಾಗ ಇಂಡಸ್ಟ್ರಿನೇ ಚೇಂಜ್ ಆಗ್ತಾ ಇದೆ. ಜಸ್ಟ್ 25% ಆಫ್ ದಿ ಗ್ರ್ಯಾಜುಯೇಟ್ಸ್ಗೆ ಜಾಬ್ ಆಫರ್ ಬರ್ತಾ ಇದ್ದಾವೆ. ಅಂದರೆ ಯೋಚನೆ ಮಾಡಿ, 75% ಆಫ್ ದಿ ಔಟ್ಪುಟ್ ಗ್ರ್ಯಾಜುಯೇಟ್ಸ್ಗೆ ಜಾಬೇ ಇಲ್ಲ. ಆಫರ್ ಬಿಟ್ಟಾಕಿ ಜಾಬೇ ಇಲ್ಲ. ಇದು ಇಂಡಿಯಾದಲ್ಲಿ ಮಾತ್ರ ಅಲ್ಲ, US ಅಲ್ಲೂ ಇದೇನೆ. ಬಿಗ್ ಟೆಕ್ ಕಂಪ್ನಿಗಳು ಹೊಸದಾಗಿ ಹೈರ್ ಮಾಡೋದನ್ನು 50% ಡ್ರಾಪ್ ಮಾಡಿದ್ದಾವೆ, 50% ಕಮ್ಮಿ ಮಾಡಿದ್ದಾರೆ, ಹೊಸದಾಗಿ ಹೈರ್ ಮಾಡ್ತಾನೆ ಇಲ್ಲ. ಮತ್ತೆ ಒಂದು ರಿಸರ್ಚ್ ರಿಪೋರ್ಟ್ ಹೇಳುತ್ತೆ 37% ಆಫ್ ದಿ ಮ್ಯಾನೇಜರ್ ಹೇಳ್ತಾರೆ ನಮಗೆ ಈ ಜೆನ್ಸಿ ಎಂಪ್ಲಾಯ್ಗಳು ಬೇಕಾಗಿಲ್ಲ, ನಾವು AI ಥ್ರೂನೇ ಕೆಲಸ ಮಾಡಿಸ್ಕೊಂತೀವಿ ಅಂತ. ಯಾಕಂದರೆ ಈ ಮ್ಯಾನೇಜರ್ಗಳು ಸೇಫು, ಬಿಕಾಸ್ ಇವ್ರಿಗೆ ಕೆಲಸ ಮಾಡಿಸ್ಕೊಳ್ಳೋದು ಹೆಂಗಂತ ಗೊತ್ತಿದೆ. ಇವಾಗ ಜನಗಳ ಹತ್ರ ಕೆಲಸ ಮಾಡಿಸ್ಕೊಬೇಕಿತ್ತು, ಇನ್ಮೇಲೆ AI ಹತ್ರ ಕೆಲಸ ಮಾಡಿಸ್ಕೊತಾರೆ. ಮತ್ತು ಇವ್ರಿಗೆ ಕ್ಲೈಂಟ್ ಹತ್ರ ರಿಲೇಷನ್ಶಿಪ್ ಇರುತ್ತೆ, ಇಷ್ಟು ದಿವಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಇವ್ರು ಸರ್ವೈವ್ ಆಗಿಬಿಡ್ತಾರೆ. ನಿಜವಾಗ್ಲೂ ಸಫರ್ ಮಾಡಬೇಕಾಗಿರೋದು ನ್ಯೂ ಎಂಪ್ಲಾಯ್ಗಳು, ಹೊಸದಾಗಿ ಸೇರ್ಕೊಂತಾರಲ್ಲ, ಜಾಬ್ ಹುಡ್ಕೊಂಡು ಹೋಗ್ತಾರಲ್ಲ ಅವರು. ನಾನು ಅವಾಗಲೇ ಹೇಳ್ದಂಗೆ ಈ ಟೆಕ್ ಕಂಪ್ನಿಗಳಿಗೆ ಕೆಲಸ ಮಾಡೋರು ಬೇಕಾಗಿಲ್ಲ, ಸೂಪರ್ವೈಸರ್ಗಳು ಬೇಕಾಗಿದ್ದಾರೆ. AI ಸೂಪರ್ವೈಸರ್ಗಳು. AI ಸೂಪರ್ವೈಸ್ ಮಾಡಬೇಕಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಎಕ್ಸ್ಪೀರಿಯನ್ಸ್ ಇರಬೇಕಂದ್ರೆ ಯಾರನ್ನ ಕೆಲಸ ಕೊಡಬೇಕಾ? ಕೆಲಸ ಕೊಡದಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಬರುತ್ತೆ? ಇದೊಂಥರ ವಿಷ ಸೈಕಲ್ ಆಗ್ತಾ ಇದೆ. ಕೋಳಿ ಫಸ್ಟಾ ಮೊಟ್ಟೆ ಫಸ್ಟಾ ಅಂತ. ಈ IT ಕಂಪ್ನಿಗಳ ಡೌನ್ಫಾಲ್ ಇಂದ ಮೇಜರ್ ಆಗಿ ಪ್ರಾಬ್ಲಮ್ ಆಗೋದು ಬೇರೆ ಯಾರಿಗೂ ಅಲ್ಲ, ನಮ್ಮ ಕರ್ನಾಟಕಕ್ಕೆ, ಅದರಲ್ಲೂ ನಮ್ಮ ಬೆಂಗಳೂರಿಗೆ ಪ್ರಾಬ್ಲಮ್ ಆದರೆ ಎಂಟೈರ್ ಕರ್ನಾಟಕಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಕರ್ನಾಟಕದ GDPನಲ್ಲಿ 43% ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡುತ್ತೆ. ನೀವು ಯೋಚನೆ ಮಾಡಿ, ಇಡೀ ಕರ್ನಾಟಕದಲ್ಲಿ ಎಷ್ಟು ಸಿಟಿಗಳಿದ್ದಾವೆ, ಎಷ್ಟು ಜಿಲ್ಲೆಗಳಿದ್ದಾವೆ, ಎಷ್ಟು ಜನಗಳಿದ್ದಾರೆ. ಇಷ್ಟು ಸಿಟಿಗಳು ಸೇರಿಕೊಂಡು GDP ಕಾಂಟ್ರಿಬ್ಯೂಟ್ ಮಾಡೋದು ಒಂದೇ. ಬೆಂಗಳೂರು ಒಂದೇ ಕರ್ನಾಟಕಕ್ಕೆ GDP ಕಾಂಟ್ರಿಬ್ಯೂಟ್ ಮಾಡೋದು ಒಂದೇ, 43%. ಮತ್ತು ನಮ್ಮ ಕರ್ನಾಟಕದ ಸಾಫ್ಟ್ವೇರ್ ಎಕ್ಸ್ಪೋರ್ಟಲ್ಲಿ ಬೆಂಗಳೂರೇನೆ 98% ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡುತ್ತೆ. ನಮ್ಮ ಇಂಡಿಯಾದ ಆವರೇಜ್ ಇನ್ಕಮ್ಗಿನ್ನ ನಮ್ಮ ಕರ್ನಾಟಕದ ಆವರೇಜ್ ಇನ್ಕಮ್ ಜಾಸ್ತಿ ಇದೆ. ಯಾಕಂದರೆ ಬೆಂಗಳೂರಿಂದ. ಈ ಬೆಂಗಳೂರು ಡಿಪೆಂಡ್ ಆಗಿರೋದೇನೆ ಈ IT ಇಂಡಸ್ಟ್ರಿ ಮೇಲೆ. ಆ್ಯಕ್ಚುಲಿ ಇದು ಜಸ್ಟ್ IT ಸರ್ವಿಸಸ್ಗಳಿಗೆ ಮಾತ್ರ ಎಫೆಕ್ಟ್ ಮಾಡಲ್ಲ, ಯಾರ್ಯಾರು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. TCS 12,000 ಜನನ ಮನೆ ಕಳಿಸ್ತೀರಿ ಅಂತ ಹೇಳ್ತಾ ಇದೆ. ಇವ್ರು 12,000 ಜನ ಮಾತ್ರ ಕೆಲಸ ಕಳ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಈ 12,000 ಜನ ಎಷ್ಟು ಆಟೋ ಡ್ರೈವರ್ಗಳನ್ನ ಯೂಸ್ ಮಾಡೋರು, ಮತ್ತು ಇವರು ಮನೆಗಳಿಗೆ ರೆಂಟ್ ಪೇ ಮಾಡೋರು, ಯಾವ್ದಾರ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಊಟ ಮಾಡೋರು. ಅಲ್ಲಿ ರೆಸ್ಟೋರೆಂಟ್ ಬಿಸ್ನೆಸ್ಸಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ಸಪ್ಲೈರಿಂದ ಭಟ್ರಿಂದ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ 12,000 ಜನಕ್ಕೆ ಎಫೆಕ್ಟ್ ಆದರೆ ಸುಮಾರು 50,000 ಜನಕ್ಕೆ ರಿಯಲ್ ಆಗಿ ಎಫೆಕ್ಟ್ ಆಗಿರುತ್ತೆ. ಬಟ್ ನಮಗೆ ನೋಡೋಕ್ಕದು 12,000 ಅನ್ನಿಸ್ತಾ ಇದೆ.
ಆ್ಯಕ್ಚುಲಿ ನನಗೆ ವರಿ ಆಗಿರೋದು ನಮ್ಮ ಕರ್ನಾಟಕದ ಗ್ರೋತ್ ಬಗ್ಗೆ. ಯಾಕಂದರೆ ಕರ್ನಾಟಕ ಕಂಪ್ಲೀಟ್ಲಿ IT ಸರ್ವಿಸ್ ಮೇಲೆ ಡಿಪೆಂಡ್ ಆಗಿದೆ. ಯಾವುದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಕಡೆ ತಲೆ ಕೆಡಿಸ್ಕೊಂಡಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ನ ಅಷ್ಟೊಂದು ಇನ್ಸೆಂಟಿವೈಸ್ ಕೂಡ ಮಾಡಿಲ್ಲ. ಇವಾಗ ಇಷ್ಟು ಜನ ಇಂಜಿನಿಯರ್ಗಳು ಔಟ್ಪುಟ್ ಆಗಿ ಬಂದರೆ ಮತ್ತು ಕೆಲಸಕ್ಕೆ ಕೇಳ್ಕೊಂಬಂದರೆ ಅವ್ರಿಗೆ ಯಾರು ಕೆಲಸ ಕೊಡ್ತಾರೆ? ಅಷ್ಟೊಂದು ಜನ. ಅದಲ್ದಲೇ ಈಗ IT ಕಂಪ್ನಿಗಳು ಅಷ್ಟೊಂದು ಕೆಲಸ ಕೊಡ್ತಾ ಇಲ್ಲ. ಯಾರು ಕೆಲಸ ಕೊಡ್ತಾರೆ? ಅಷ್ಟು ಜನನ್ನು ತಗೊಂಡೋಗಿ ಅಗ್ರಿಕಲ್ಚರಿಗೆ ಸೇರ್ಸೋಕ್ಕೆ ಬರಲ್ಲ. ಈಗ ಅಗ್ರಿಕಲ್ಚರಿಂದನೇ ತುಂಬ ಜನ ಬಿಟ್ಟು ಬರ್ತಾ ಇದ್ದಾರೆ. ಅಗ್ರಿಕಲ್ಚರ್ ತುಂಬ ಜನ ಕೆಲಸ ಕೊಡುತ್ತೆ, ಬಟ್ ಲೋ ವೇಜಸ್, ಕಮ್ಮಿ ಸಂಬಳ ಕೊಡುತ್ತೆ. ಅಗ್ರಿಕಲ್ಚರ್ಗೆ ಹೋಗೋಕ್ಕಾಗಲ್ಲ. ಮತ್ತು ಇವಾಗ ಸಡನ್ನಾಗಿ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಹೋಗ್ತೀನಿ ಅನ್ನೋಕ್ಕೆ ಫ್ಯಾಕ್ಟ್ರಿಗಳೇ ಇಲ್ಲ ಕರ್ನಾಟಕದಲ್ಲಿ. ಈಗ ಬಿಲ್ಡ್ ಆಗಬೇಕಂದ್ರೆ ಇಟ್ ಟೇಕ್ ಟೈಮ್. ಬಟ್ ಇದು ಎಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ ಅಂದರೆ ಇದಕ್ಕೆ ವರ್ಷಗಳು ಬೇಕಾಗಿಲ್ಲ, ದಿವಸಗಳಲ್ಲಿ ಚೇಂಜ್ ಆಗ್ತಾ ಇದೆ. ತಿಂಗಳಲ್ಲಿ ಲಾಸ್ಟ್ ತಿಂಗಳು ನೋಡೋ ಅಷ್ಟೊತ್ತಿಗೆ ಈ ತಿಂಗಳು ಅವಲೇ ಎಷ್ಟೋ ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ಔಟ್ಫೇಸ್ ಮಾಡೋಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟು ಏನಾದರೂ ಡಿಸಿಷನ್ ತೊಗೊಳ್ಳೇಬೇಕು, ಆದಷ್ಟು ಬೇಗ ಡಿಸಿಷನ್ ತೊಗೊಳ್ಬೇಕು. ಮತ್ತು ಬೆಂಗಳೂರು ಬಿಟ್ಟು ಬೇರೆ ಕಡೆಯೂ ಕೂಡ ಫ್ಯಾಕ್ಟ್ರಿಗಳನ್ನ ಮೂವ್ ಮಾಡಬೇಕು. ಬಿಕಾಸ್ ಎಲ್ಲ ಕಡೆ ಟ್ಯಾಲೆಂಟ್ ಇದ್ದಾರೆ, ಎಲ್ಲ ಊರಲ್ಲೂ ಯೂನಿವರ್ಸಿಟಿಗಳಿದ್ದಾವೆ. ಅಲ್ಲಿನ ಟ್ಯಾಲೆಂಟ್ಗಳು ಅಲ್ಲಿನ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿದ್ರೆ ವೇಜಸ್ ಕಮ್ಮಿ ಸಿಕ್ಕರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರಿಗೆ ಕೆಲಸ ಸಿಗುತ್ತೆ. ಇದರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ನನಗನ್ಸುತ್ತೆ. ಮತ್ತು ನೀವು ತುಂಬ ಜನ IT ಇಂಡಸ್ಟ್ರಿನಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೆ ಕ್ವಶನ್ ಬಂದಿರ್ಬೋದು, ಈಗ ಫ್ಯೂಚರ್ ಆಫ್ ದಿ IT ಇಂಡಸ್ಟ್ರಿ ಏನು ಅಂತ. ನನ್ನ ಪ್ರಕಾರ IT ಇಂಡಸ್ಟ್ರಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಹೌದು, ಸ್ವಲ್ಪ ಯಾರು ಸಣ್ಣ ಪುಟ್ಟ IT ಇಂಡಸ್ಟ್ರಿಗಳಿಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು, 1 ವರ್ಷ 2 ವರ್ಷ ಎಫೆಕ್ಟ್ ಆಗ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಯಾಕಂದರೆ ಇವ್ರದ್ದು ಕೆಲಸ ಏನು ಹೇಳಿ, ಪರ್ ಹೆಡ್ಡಂಗೆ ದುಡ್ಡು ಇಸ್ಕೊತಾ ಇದ್ರು. ಇವಾಗ ಹೆಡ್ ಕಮ್ಮಿ ಆಗ್ತಾ ಇದೆ. ಇದರಿಂದ ಇವರೇ AI ಯೂಸ್ ಮಾಡಿಕೊಂಡು AI ಇಂಟಿಗ್ರೇಟ್ ಮಾಡಿ ಮಾರ್ಜಿನ ಇಂಪ್ರೂವ್ ಮಾಡ್ಕೊತಾರೆ. ಮುಂಚೆ 100 ಜನದಿಂದ 100 ರೂಪಾಯಿ ದುಡಿತಾ ಇದ್ದರೆ ಇವಾಗ ಕೇವಲ 2ರಿಂದ 60-70 ರೂಪಾಯಿ ದುಡಿತಾರೆ. ಮಾರ್ಜಿನ್ ಜಾಸ್ತಿ ಆಗುತ್ತಲ್ಲ, ಖರ್ಚು ಕಮ್ಮಿ ಆಗುತ್ತಲ್ಲ. ಇದರಿಂದ ಲಾಂಗ್ ಟರ್ಮಲ್ಲಿ IT ಇಂಡಸ್ಟ್ರಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ, ಬಟ್ ITನಲ್ಲಿ ಕೆಲಸ ಮಾಡ್ತಿರೋರಿಗೆ ಭಯಂಕರ ಎಫೆಕ್ಟ್ ಆಗುತ್ತೆ. ಇದಂತೂ 100ಕ್ಕೆ 100 ಸತ್ಯ. ಯಾರನ್ನ ಒಪ್ಕೊಂಡಲೇ ಇರ್ರಿ. ನೀವು ನೆಗ್ಲೆಕ್ಟ್ ಮಾಡ್ತಾ ಇರ್ರಿ, ಇಲ್ಲ ನಮಗೇನಾಗಲ್ಲ, ಇದೇನು ಎಫೆಕ್ಟ್ ಮಾಡಲ್ಲ. 2020ರಲ್ಲೂ ಕೂಡ ಹಿಂಗೆ ಸಾಫ್ಟ್ವೇರ್ ಬಂದಾಗ ತುಂಬ ಜನ ಹೇಳಿದ್ರು, ಅವಾಗೇನು ಎಫೆಕ್ಟ್ ಮಾಡಲಿಲ್ಲ. ಇದು ಆ ಥರ ಅಲ್ಲ. ಯಾವ ರೀತಿ ಚೇಂಜ್ ಆಗ್ತಾ ಇದೆ ನೀವೇ ನೋಡ್ತಿದ್ದೀರಲ್ಲ, ಇದೇ ವಿಡಿಯೋದಲ್ಲಿ ನೋಡಿದ್ದೀರಾ. 10 ಡೇಸಲ್ಲೇ AI ಇನ್ನೊಂದು AI ಜನರೇಟ್ ಮಾಡಿದೆ. ರ್ಯಾಪಿಡ್ಲಿ ಚೇಂಜ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಸ್ಕಿಲ್ ಸೆಟ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳಿ. ಅಂದರೆ ChatGPTನಲ್ಲೋ ಕ್ವಶನ್ ಕೇಳೋದಲ್ಲ, ಕೋಡಿಂಗ್ ಮಾಡೋದು ಹೆಂಗಂತ ಹೋಗಿ ಕೇಳೋದಲ್ಲ. ಹೆಂಗಂದರೆ ನನ್ನ ಪ್ರಕಾರ ಫ್ಯೂಚರ್ ಆಫ್ ದಿ ಜಾಬ್ ಹೆಂಗಿರುತ್ತೆ ಅಂದರೆ ಡೀಪಾಗಿ ಅರ್ಥ ಮಾಡ್ಕೊಬೇಕು AI ಮಾಡಲ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಅವಾಗ ನಿಮಗೆ ಏನು ಗೊತ್ತಾಗುತ್ತೆ, AIನ ಕಂಟ್ರೋಲ್ ಮಾಡೋದು ಹೆಂಗಂತ ಗೊತ್ತಾಗುತ್ತೆ, ಈ AI ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ, ಇದು ತಪ್ಪೆಲ್ಲಿ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಎಲ್ಲಿ ತಪ್ಪು ಮಾಡುತ್ತೆ, ನೀವು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕಿದ್ರೆ ನಿಮ್ಮನ್ನು ಯಾರನ್ನ ಆ ಸೊಲ್ಯೂಷನ್ಗೆ ಬಾರಪ್ಪ ನಿನಗೆ ಜಾಬ್ ಕೊಡ್ತೀನಿ ಅಂತ ಕರೀತಾರೆ. ಅಥವಾ ನಿಮ್ಮ CV-ನಲ್ಲೂ ಇದನ್ನು ಹಾಕೊಬೋದು, ಐ ಹ್ಯಾವ್ ಫೌಂಡ್ ದಿಸ್ ಪ್ರಾಬ್ಲಮ್ ಅಂತ ನೀವು CV-ನಲ್ಲಿ ಹಾಕೊಂಡ್ರೆ ನಿಮ್ಮ HR-ಗೆ ಅನ್ಸುತ್ತೆ ಪರವಾಗಿಲ್ಲ ಇವನೇನೋ ಬುದ್ಧಿವಂತ ಇದ್ದಾನೆ ಅಂತ. ಏನಂದರೆ ನಾರ್ಮಲಿ ChatGPT-ನಲ್ಲಿ ಹೋಗಿ ವಾಟ್ ಟು ಡೂ, ಹೌ ಟು ಡೂ ಈ ಥರ ಸರ್ಚ್ ಮಾಡೋದಲ್ಲ. ಈ ChatGPT-ನೇ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕು. ಈ ಮಾಡೆಲ್ಗಳು ಹೆಂಗೆ ವರ್ಕ್ ಆಗ್ತವೆ ಅಂತ ತಿಳ್ಕೊಬೇಕು. ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗಳು ಇರ್ಬೋದು, ಮತ್ತು ಈ ಬ್ಯಾಕ್ ಎಂಡಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಇದು ಯಾವ ರೀತಿ ಟೆಕ್ಸ್ಟ್ನ ಪ್ರಿಡಿಕ್ಟ್ ಮಾಡುತ್ತೆ, ಮತ್ತು ಇದು ಯಾವ ರೀತಿ ಮಾಡೆಲ್ನ ಬಿಲ್ಡ್ ಮಾಡಿದ್ದಾರೆ, ಇದು ಯಾವ ರೀತಿ ಡೇಟಾ ಕನ್ಸ್ಯೂಮ್ ಮಾಡುತ್ತೆ, ಈ ಥರ ನೀವು ತಿಳ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ಬೋದು. ಅದು ಬಿಟ್ಬಿಟ್ಟು ಕೋಡಿಂಗ್ ಬರಿತಾ ಕೂತ್ಕೊಂಡ್ರೆ ChatGPT ಕೋಡಿಂಗ್ ಎಲ್ಲ ಬಿಟ್ಬಿಡಿ. ಕೋಡಿಂಗ್ ಕಮಾಡಿಟಿ. ಅಂದರೆ ಹೈ ಲೆವೆಲ್ ಕೋಡಿಂಗ್ ಬರ್ಬೋದು, ಬಟ್ ಬೇಸಿಕ್ ಲೆವೆಲ್ ಕೋಡಿಂಗ್ ಎಲ್ಲ ಇವಾಗ ಕಮಾಡಿಟಿ. ಒಂದು ChatGPT ಈಸಿಲಿ ಕೊಟ್ಬಿಡುತ್ತೆ. ಕೋಡಿಂಗಿನ ನೆಕ್ಸ್ಟ್ ಲೆವೆಲ್ ಥಿಂಕ್ ಮಾಡಿ. ಏನು ಹೇಳಿ, ಈ ChatGPT ಏನು ಪ್ರಾಬ್ಲಮ್ ಇದೆಯಲ್ಲ, ಈ ChatGPT ಏನು ಪ್ರಾಬ್ಲಮ್ ಇದೆ, ಅದಕ್ಕೆ ಸೊಲ್ಯೂಷನ್ ಏನಿರುತ್ತೆ. ಅದರಲ್ಲೂ ಏನಾದರೂ ಒಂದು ಡಿವೈಸ್ ಅಂದರೆ ಅದಕ್ಕೊಂದು ಪ್ರಾಬ್ಲಮ್ ಇರುತ್ತಾ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋದು ಹೇಗೆ, ಆ ಸೊಲ್ಯೂಷನ್ ನಾನು ಹೆಂಗೆ ಹುಡುಕ್ಬೋದು, ಈ ಸೊಲ್ಯೂಷನ್ ಹೆಂಗೆ ಹುಡುಕ್ಬೋದು ಹೇಳಿ, ನೀವು ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ. ಮತ್ತು ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.